ನಮಸ್ಕಾರ, ನಾನು ರಕ್ಷಾ. ನಾನು ಲೀನಾ. ಈಸ್ಕೊಂಡು ಕಾಲೇಜಲ್ಲಿ ಓದುತ್ತಿದ್ದೀವಿ. ನಾವು MBA ವಿದ್ಯಾರ್ಥಿಗಳು. ಸೊ ಇವತ್ತು ನಮಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ. ಏನಂದರೆ ಬಿಸ್ನೆಸ್ ಇಂಟರ್ವ್ಯೂ ಮಾಡೋದು. ಸೊ ನಾವು ಬುಕ್ ಸ್ಟೋರ್ ಇಂಟರ್ವ್ಯೂ ಮಾಡೋಣ, ಕಸ್ಟಮರ್ ರಿವ್ಯೂ ತೊಗೊಳ್ಳೋಣ. ಸೊ ನಾವು ಇಲ್ಲೊಂದು ಕಸ್ಟಮರ್ ರಿವ್ಯೂ ತೊಗೊಳ್ಳೋಣ, ಶಾಪ್ ಬಗ್ಗೆ ಹೆಂಗಿದೆ ಅಂತ ಕೇಳೋಣ. ನಿಮ್ಮ ಹೆಸರು? ಸುಧೀರ್ ಮಮತ್. ಯಾವ ಕ್ಲಾಸ್ ನೀನು? 8th. ನೀನು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿರೋದು ನೀನು? 5 ವರ್ಷ ಆಯಿತು. ಯಾಕೆ ಇಲ್ಲೇ ಬರೋದು? ಎಲ್ಲ ಥಿಂಗ್ಸು ಎಲ್ಲ ಚೆನ್ನಾಗಿ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಪ್ರಾಡಕ್ಟು ಸಿಗುತ್ತೆ ನಿಮ್ಗೆ ಬೇಕಿರೋ ಸ್ಕೂಲಿಗೆ? ಬುಕ್ಸು, ಪೆನ್ಸು ಎಲ್ಲ ಸಿಗುತ್ತಾ ನಿನಗೆ? ಎಲ್ಲ ಸಿಗುತ್ತೆ. ಸರಿ, ನೀನು ಇಲ್ಲೇ ಪರ್ಮನೆಂಟ್ ಕಸ್ಟಮರಾ? ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಎಲ್ಲ ಸ್ಟೇಷನರೀಸ್ ಸಿಗುತ್ತಂತೆ. ಸೊ ನಿಮಗೂ ಬೇಕಾದರೆ ಬೈ ಮಾಡಿ KR ಪುರಂ ದೇವಸ್ಥಾನ ಅಲ್ಲಿ ಲೊಕೇಟ್ ಆಗಿದೆ. ಗೌರಿ ಅವರ್ಸು ಸಿಗುತ್ತೆ ನಿಮಗೆ. ಗೌರಿ ಬುಕ್ಸ್ ಅಂಡ್ ಓಕೆ, ಇವಾಗ ಗುಡ್ ರಿವ್ಯೂ ಸಿಕ್ತು. ಬನ್ನಿ ಓನರ್ ಹತ್ರ ಮಾತಾಡೋಣ. ಇವಾಗ ಬಿಸ್ನೆಸ್ ಓನರ್ ಹತ್ರ ಇಂಟರ್ವ್ಯೂ ಮಾಡೋಣ. ನಮಸ್ತೆ. ನಿಮ್ಮ ಹೆಸರು? ರಘುನಾಥ್. ನೀವು ಎಷ್ಟು ವರ್ಷದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಸರ್? ನಾವು 35 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಕ್ಯಾಪಿಟಲ್ ಸರ್? ಕ್ಯಾಪಿಟಲ್ ಅನ್ನೋದು ಇವಾಗ ಜಾಸ್ತಿ ಇದೆ. ಸ್ಟಾರ್ಟ್ ಮಾಡಿದಾಗ ಬರೀ 5000 ರುಪೀಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅದು ಈಗ ಬೆಳ್ಕೊಂಡು ಬಂದಿದೆ, ಲ್ಯಾಕ್ಸ್ ಆಗಿದೆ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸು? ಫ್ರಮ್ ದ ಸ್ಟಾರ್ಟಿಂಗ್, ಫ್ರಮ್ ದ ಬಿಗಿನಿಂಗ್. ಶಾಪ್ ಯಾವಾಗಿಂದ ಓಪನ್ ಆಯಿತು ಅವಾಗಿಂದನೂ ನಾವು ಇದರಲ್ಲಿ ಬಿಸ್ನೆಸ್ಸಲ್ಲೇ ಇದ್ದೀವಿ. ಸೊ ಇಟ್ ಇಸ್ ಆಲ್ಮೋಸ್ಟ್ 35 years ಆಫ್ ಎಕ್ಸ್ಪೀರಿಯನ್ಸ್. ಅಂದರೆ ನಿಮ್ಗೆ ಹೆಂಗೆ ಯೋಚನೆ ಬಂತು ಸರ್ ಸ್ಟಾರ್ಟ್ ಮಾಡಬೇಕು ಅಂತ ಬಿಸ್ನೆಸ್? ಇದು ನಾವು ಸ್ಟಾರ್ಟ್ ಮಾಡಿದ್ದಲ್ಲ ಆ್ಯಕ್ಚುಲಿ. ನಮ್ಮ ಫಾದರು ಅವರು ರಿಟೈರ್ ಆದಮೇಲೆ ಯು ವಾಂಟೆಡ್ ಟು ಸ್ಟಾರ್ಟ್ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಸ್ಟಾರ್ಟೆಡ್. ಸೊ ಅವರು ಸರ್ವೆ ಮಾಡಿದ್ರು, ಅವ್ರ ಜೊತೆ ನಾವು ಇದ್ವಿ. ಸರ್ವೆ ಮಾಡಿಬಿಟ್ಟು ಈ ಲೋಕಲ್ ಏರಿಯಾನಲ್ಲಿ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಪ್ರಾಫಿಟಬಲ್ ಇರುತ್ತೆ ಎಲ್ಲ ಐಡಿಯಾ ತಗೊಂಡು ಒಂದು ಸ್ಮಾಲ್ ಸರ್ವೆ ಮಾಡಿಬಿಟ್ಟು ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಬಿಸ್ನೆಸ್ಸಸ್ಸು ಮತ್ತು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಬ್ರಾಂಚಸ್ ಏನು ಇಲ್ವಾ? ಸದ್ಯಕ್ಕೆ ಬ್ರಾಂಚಸ್ ಏನೂ ಇಲ್ಲ. ಇನ್ನು ಕಸ್ಟಮರ್ಸ್ ಜಾಸ್ತಿ ಆಗಿ ಬಿಸ್ನೆಸ್ ಫ್ಲೋ ಜಾಸ್ತಿ ಆದರೆ ಬ್ರಾಂಚಸ್ಸು ಸ್ಟಾರ್ಟ್ ಮಾಡ್ತೀವಿ. ಸರ್, ಈಗ ಕಾಮರ್ಸ್ ಅನ್ನೋದು ಬಂದಿದೆಯಲ್ಲ, ನಿಮ್ಗೆ ಹೆಂಗೆ ಅನಿಸ್ತಿದೆ? ಪ್ರಾಫಿಟಬಲ್ಲ ಇಲ್ಲ ಏನು ಅನಿಸ್ತಿದೆ ಸರ್? ಕಾಮರ್ಸ್ಗೆ ನಮ್ಮ ಬಿಸ್ನೆಸ್ಗೆ ಯಾವತ್ತೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಅದು ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್. ಕಾಮರ್ಸ್ ಅನ್ನೋದು ಡೈರೆಕ್ಟಾಗಿ ಕಸ್ಟಮರ್ಸ್ಗೆ ಅವರು ತಲುಪಿಸ್ತಾರೆ ಐಟಮ್ಸು. ಬಟ್ ಇಲ್ಲಿ ಕಸ್ಟಮರ್ಸೇ ಇಲ್ಲಿಗೆ ಬರಬೇಕಾಗುತ್ತೆ ನಮ್ಮವ್ರಿಗೂ. ಸೊ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಬಿಸ್ನೆಸ್ ಆ್ಯಕ್ಚುಲಿ. ಸೊ ಅವರಿಂದ ನಮಗೆ ಕಾಂಪಿಟೇಷನ್ ಅನ್ನೋದು ಇದ್ದೇ ಇದೆ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಮೋರ್ ಕಾಂಪಿಟೇಷನ್ ಫ್ರಮ್ ಆನ್ಲೈನ್ ಸೆಲ್ಲರ್ಸ್. ಸೊ ದಿನಕ್ಕೆ ಎಷ್ಟು ಕಸ್ಟಮರ್ಸ್ ಬರ್ಬೋದು ಅಂತ ನಿಮ್ಮ ಪ್ರಕಾರ? ನಮ್ಮ ಅಂಗಡಿಗೆ ಅರೌಂಡ್ 150 to 200 ಕಸ್ಟಮರ್ಸ್ ಬರ್ಬೋದು. ಒನ್ ಡೇಗಾ ಸರ್? ಒನ್ ಡೇಗೆ. ಓಕೆ. ಸೊ ಮಂತ್ಲಿ ಟರ್ನ್ ಓವರ್ ಎಷ್ಟು ಸರ್ ನಿಮ್ಮ? ಮಂತ್ಲಿ ಇಲ್ಲ ವೀಕ್ಲಿ ಟರ್ನ್ ಓವರ್? ಅದೇ ನಮ್ಮದು ವೀಕ್ಲಿ ಮಂತ್ಲಿ ಅಂತ ಬರೋಲ್ಲ ಆ್ಯಕ್ಚುಲಿ. ನಮ್ಮ ಬಿಸ್ನೆಸ್ಸಲ್ಲಿ ಇಟ್ ಈಸ್ ಎ ಸೀಸನಲ್ ಬಿಸ್ನೆಸ್. ಸೊ ಒಂದು ಸೀಸನಲ್ಲಿ ಹೈ ಇರುತ್ತೆ, ಒಂದು ಸೀಸನಲ್ಲಿ ಲೋ ಇರುತ್ತೆ. ನಮ್ಮ ಸ್ಕೂಲ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ರಿಲೇಟೆಡ್ ಬಿಸ್ನೆಸ್ಸು. ಸ್ಕೂಲ್ಸ್ ಯಾವಾಗ ಲೀವ್ ಕೊಡ್ತಾರೆ, ಹಾಲಿಡೇಸ್ ರನ್ ಆಗುತ್ತೆ, ಆವಾಗ ನಮ್ಮ ಬಿಸ್ನೆಸ್ ಏನೂ ಇರೋಲ್ಲ, ರನ್ ಆಗೋಲ್ಲ. ಬಾಕಿ ಟೈಮಲ್ಲಿ ರನ್ ಆಗುತ್ತೆ ಆ ಥರ. ಅಂದರೆ ನೀವು ಪ್ಯಾಂಡಮಿಕ್ ಇಯರಲ್ಲಿ ಹೆಂಗೆ ಮೇಂಟೈನ್ ಮಾಡುತ್ತಾರೆ? ಪ್ಯಾಂಡಮಿಕ್ ಇಯರಲ್ಲಿ ದೇರ್ ವಾಸ್ ಎ ಲಾಕ್ಡೌನ್. ಸೊ ಆಟೋಮೆಟಿಕಲಿ ಎಲ್ಲರೂ ಕ್ಲೋಸ್ ಮಾಡಿ, ಎಲ್ಲ ಬಿಸ್ನೆಸ್ಸು ಶಟ್ ಡೌನ್ ಆಯಿತು, ನಮ್ಮದು ಶಟ್ ಡೌನ್ ಆಯಿತು. ಸೊ ದೇರ್ ವಾಸ್ ನೋ ಮಚ್ ಡಿಫ್ರೆನ್ಸ್ ಆ್ಯಕ್ಚುಲಿ. ಬಟ್ ನಮ್ಮ ರೆವೆನ್ಯೂ ಲಾಸ್ ಆಯಿತು, ರೆವೆನ್ಯೂ ಬರೋದು ಲಾಸ್ ಆಯಿತು. ದೇರ್ ವಾಸ್ ಎ ಫಿಯರ್ ದಟ್ ಫ್ಯೂಚರಲ್ಲಿ ಏನಾಗುತ್ತೆ, ಹೇಗೆ ಬಿಸ್ನೆಸ್ ಆಗುತ್ತೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲರ ಬಿಸ್ನೆಸ್ಸೂ ಹಂಗೆ ಆಯಿತು. ನೀವು ಫೇಸ್ ದಿ ಪ್ಯಾಂಡಮಿಕ್. ಇವಾಗ ಪರವಾಗಿಲ್ವಾ? ಈಗ ಮತ್ತೆ ಎಲ್ಲ ಬಿಸ್ನೆಸ್ ಪಿಕಪ್ ಆಗಿದೆ, ನಮ್ಮ ಬಿಸ್ನೆಸ್ಸು ಪಿಕಪ್ ಆಗಿದೆ. ಸೊ ರನ್ನಿಂಗ್ ಗುಡ್. ಸೊ ಈಗ ನಿಮ್ಮ ಬಿಸ್ನೆಸ್ಸಲ್ಲಿ ಫುಲ್ ಹ್ಯಾಪಿನಾ ಸರ್? ಡೈಲಿ ನೋಡ್ತಾ ಹೆಂಗೆ ಅನಿಸ್ತಿದೆ ನಿಮಗೆ? ಹ್ಯಾಪಿನೆಸ್ ಅನ್ನೋದು
ಅದು ಕಂಟ್ರೋಲ್ಡ್ ಹ್ಯಾಪಿನೆಸ್ ಅಂತ ಹೇಳ್ಬೇಕಂದ್ರೆ, ಯಾಕಂದರೆ ಯಾರೂ ಸೆಲ್ಫ್ ಸಫಿಷಿಯೆಂಟ್ ಇರೋಲ್ಲ. ಇದು ಸಾಕು ಅಂತ ಹೇಳಿ ಯಾರೂ ಅನ್ನಲ್ಲ. ಎಷ್ಟು ಇನ್ನೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಇನ್ನೂ ಜಾಸ್ತಿ ಬಿಸ್ನೆಸ್ ಮಾಡಬೇಕು, ಇನ್ನೂ ಜಾಸ್ತಿ ಅರ್ನ್ ಮಾಡಬೇಕು ಅಂತಲೇ ಎಲ್ಲರೂ ಹೇಳ್ತಾರೆ. ಸೊ ಸಾಕು ಅಂತೇಳಿ ಯಾರು ಅನ್ನಲ್ಲ ಬಿಸ್ನೆಸ್ಸಲ್ಲಿ. ಇವಾಗ ನೀವು ಒನ್ ಡೇಗೆ 100 or 150 ಮೆಂಬರ್ಸ್ ಇಲ್ಲ 200 ಮೆಂಬರ್ಸ್ ಅಂತಿರಲ್ಲ, ನೀವು ಒಬ್ಬರೇ ಮೇಂಟೈನ್ ಮಾಡ್ತೀರಾ ಇಲ್ಲ ಕಷ್ಟ ಆಗ್ತಿದ್ದೀರಾ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಸಪೋರ್ಟ್ ಇದೆಯಾ ಸರ್? ಫ್ಯಾಮಿಲಿ ಮೆಂಬರ್ಸ್ ಆಲ್ವೇಸ್ ಸಪೋರ್ಟ್. ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ. ಯಾರಿಗೆ ಫ್ರೀ ಟೈಮ್ ಯಾವಾಗಿರುತ್ತೋ ಆವಾಗ ಬಿಸ್ನೆಸ್ಸಲ್ಲಿ ಬಂದು ಕೂತ್ಕೊಳ್ತಾರೆ, ನಮ್ಮನ್ನು ರಿಲೀವ್ ಮಾಡ್ತಾರೆ. ಸೊ ಅದಿದ್ದೇ ಇರುತ್ತೆ. ಯಾವ ಅಸಿಸ್ಟೆಂಟ್ಸ್ ಇಟ್ಕೊಂಡಿದ್ದೀವಿ, ಅವರು ಹೆಲ್ಪ್ ಮಾಡ್ತಾರೆ. ಸೊ ಟೋಟಲಿ ಫ್ಯಾಮಿಲಿ ರನ್ ಬಿಸ್ನೆಸ್. ಎಲ್ಲ ಟೈಪ್ ಆಫ್ ಸ್ಟೇಷನರಿ ಸಿಗುತ್ತಾ ನಿಮ್ಮ ಅಂಗಡಿಯಲ್ಲಿ? ನಮ್ಮ ಅಂಗಡಿಯಲ್ಲಿ ನರ್ಸರಿಯಿಂದ ಹಿಡಿದು MBBS ಅಥವಾ ಎನಿ ಪ್ರೊಫೆಷ್ನಲ್ ಕೋರ್ಸ್ ಅಲ್ಲಿವರೆಗೂ ಎಲ್ಲ ಟೈಪ್ ಆಫ್ ಸ್ಟೇಷನರಿ, ಬುಕ್ಸ್, ರಿಲೇಟೆಡ್ ಐಟಮ್ಸ್ ಎಲ್ಲವೂ ಸಿಗುತ್ತೆ. ಅದೊಂದೇ ಅಲ್ಲ, ನಮ್ಮಲ್ಲಿ ಎಲ್ಲ ಜನರಲ್ ಐಟಮ್ಸ್ ಸಿಗುತ್ತೆ, ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ, ಗಿಫ್ಟ್ ಐಟಮ್ಸ್ ಸಿಗುತ್ತೆ. ಸೊ ಟೋಟಲಿ ಮಲ್ಟಿ ಸ್ಟೋರ್ ಅಂತ ಹೇಳ್ಬೋದು. ಪ್ರಿಂಟ್ಔಟ್ಸ್ ಎಲ್ಲ ಅವೈಲೇಬಲ್ ಇದೆಯಾ? ಪ್ರಿಂಟ್ಔಟ್ಸ್ ಅವೈಲೇಬಲ್ ಇದೆ. ನೆಟ್ಟಲ್ಲಿ ಇಂಟರ್ನೆಟಲ್ಲಿ